ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸ್ನ್ಯಾಕ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಓಲೆ 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 ಓಂ ಪುಡಿ. ಓಲೆ ಓಲೆ ಓಂ ಪುಡಿ ಅಂತ. ಓಕೆ, ಓಂ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಓಂ ಪುಡಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಂಬಿಡೋಣ. ಓಕೆ, ನಾನು ಇಲ್ಲಿ 2 ಕಪ್ಪು ಕಡಲೆ ಹಿಟ್ಟಿಟ್ಕೊಂಡಿದ್ದೀನಿ, 1 ಕಪ್ಪು ಹುರುಗಡಲೆ ಹಿಟ್ಟಿಟ್ಕೊಂಡಿದ್ದೀನಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟಿಟ್ಕೊಂಡಿದ್ದೀನಿ. ಇದಲ್ದಿರ ಸ್ವಲ್ಪ ಬೆಣ್ಣೆ, ಹಸಿಮೆಣಸಿನ್ಕಾಯಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಫ್ಲೇವರ್ಗೆ ಒಂದು ಸ್ವಲ್ಪ ಇಂಗು, ಕರಿಯೋದಕ್ಕೆ ಎಣ್ಣೆ. ಈಗ ಈ ಓಲೆ ಓಲೆ ಓಂ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಸುಮಾರು ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟು, ಅದಕ್ಕೆ 1 ಕಪ್ಪಷ್ಟು ಹುರುಗಡಲೆ ಹಿಟ್ಟು, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಒಂಚೂರು ಹಿಂಗೆ ಹಾಕೋಣ, ಒಂದು ಘಮ ಬರುತ್ತೆ ಹಿಂಗೆ ಹಾಕಿದ್ರೆ. ಆಮೇಲೆ ಹಸಿಮೆಣಸಿನ ಪುಡಿ. ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅಂದವರು ಕಡಿಮೆ ಹಾಕ್ಕೋಬೋದು. ಖಾರನೇ ಬೇಡ ಬರೀ ಉಪ್ಪು ಅನ್ನೋರು ಬರೀ ಉಪ್ಪು ಹಾಕ್ಬೋದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋಣ. ಬೆಣ್ಣೆ ಹೆಂಗೆ ಹಾಕಬೇಕು ಅಂದರೆ, ಇದಕ್ಕೆ ಬೆಣ್ಣೆ ಹಾಕೋಣ. ಹಿಂಗೆ ಈ ಬೆಣ್ಣೆ ಕರಗಿಸಿ ಆಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಇದನ್ನು ಮಿಕ್ಸ್ ಮಾಡಿ ಚಕ್ಲಿ ಹಿಟ್ಟಿನ ಹದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು. ಓಕೆ ಓಕೆ ನಾನು ಇದನ್ನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಒಂದು ಪ್ರೆಸ್ ತಗೋಬೇಕು. ಓಕೆ, ಇದರಲ್ಲಿ ಸಣ್ಣ ಸಣ್ಣ ತೂತಿರುವಂಥದ್ದು ಇದು ಹಾಕ್ಕೋಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ತೂತಿರಬೇಕು. ಓಕೆ, ಇದರಲ್ಲಿ ಈ ಹಿಟ್ಟನ್ನು ತುಂಬಿಸ್ಕೊಳ್ಳೋಣ. ಈಗ ಇದನ್ನು ಹಿಂಗೆ ಪ್ರೆಸ್ ಮಾಡ್ತಾ ಮಾಡ್ತಾ ನೀಟಾಗಿ ಒಂದು ಸರ್ಕಲ್ ಮಾಡಬೇಕು. ಗಮ್ಮಂತ ವಾಸನೆ ಬರ್ತಿದೆ. ಟೇಸ್ಟ್ ಮಾಡೋಕ್ಕೆ ಸೂಪರಾಗಿರುತ್ತಿದ್ದು. ಸೂಪರ್. ಹಂಗೆ ಇಲ್ಲ, ಇನ್ನು 1 ರೌಂಡ್ ಮಾಡಿಬಿಡ್ತೀನಿ ಪ್ಲೀಸ್. ನೋಡೋಕ್ಕೆ ಮಜಾ ಇದೆ, ತಿನ್ನಕ್ಕೆ ಇನ್ನೂ ಮಜಾ ಇರುತ್ತೆ. ಲುಕ್ ಎಟ್ ದ್ಯಾಟ್. ಓಕೆ, ಇದಾಫ್ ಮಾಡೋಣ. ಓಲೆ ಓಲೆ ಓಂ ಪುಡಿ ಬೇಕಾಗುವ ಪದಾರ್ಥಗಳು: ಹುರಿಗಡಲೆ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿಮೆಣಸಿನ ಪುಡಿ, ಎಣ್ಣೆ, ಉಪ್ಪು, ಬೆಣ್ಣೆ ಮತ್ತು ಇಂಗು. ಮಾಡುವ ವಿಧಾನ: 1 ಬೌಲ್ಗೆ 2 ಕಪ್ ಕಡಲೆ ಹಿಟ್ಟು, 1 ಕಪ್ ಹುರಿಗಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಇಂಗು, ಹಸಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸಿದ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಸಿ. ಸಣ್ಣ ಕಣ್ಣಿನ ಬಿಲ್ಲೆಯನ್ನು ಚಕ್ಲಿ ಒರಳಿಗೆ ಹಾಕಿ ಅದರಲ್ಲಿ ತಯಾರಾದ ಹಿಟ್ಟು ಹಾಕಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ಓಲೆ ಓಲೆ ಓಂ ಪುಡಿ ಸವಿಯಲು ಸಿದ್ಧ.